ಕೆಎಸ್ಟಿಎ ಕರ್ನಾಟಕ ಟೈಲರ್ ಅಸೋಸಿಯೇಷನ್ ಮಂಗಳದೇವಿ ವಲಯ ಸಮಿತಿ ವತಿಯಿಂದ 27ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಟೈಲರ್ ಕುಟುಂಬಸ್ಥರಿಗೆ ಸುಖ ಶಾಂತಿ ನೆಲೆಸುವ ಅಂಗವಾಗಿ ಗೋರಿಗುಡ್ಡದಲ್ಲಿರುವ ಪ್ರಧಾನ ಕಚೇರಿ ಟೈಲರ್ ಭವನದಲ್ಲಿ ಸತ್ಯನಾರಾಯಣ ಪೂಜೆ ನೆರವೇರಿದೆ. ಕಾರ್ಯಕ್ರಮದಲ್ಲಿ ವಲಯ ಅಧ್ಯಕ್ಷೆ ಸುಜಾತಾ ಜೋಗಿ ಅವರು ಮಾತನಾಡಿ, ಟೈಲರ್ ವೃತ್ತಿ ಬಾಂಧವರು ಒಗ್ಗಟ್ಟಾಗಿರಬೇಕು. ಸರ್ಕಾರದ ಸವಲತ್ತುಗಳು ನಮಗೆ ಸಿಗುವಂತಾಗಲಿ ಹಾಗೂ ಸಂಘಟನೆ ಮೂಲಕ ಜನಸೇವೆ ಮಾಡುವಂತಹ ಶಕ್ತಿಯನ್ನ ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ನಮ್ಮ ಈ ಪೂಜೆಯ ಉದ್ದೇಶ ಏನೆಂದರೆ, ನಮ್ಮ ಎಲ್ಲ ಟೈಲರ್ ವೃತ್ತಿ ಬಾಂಧವರು ಒಟ್ಟಾಗಿ ಒಂದು ಸಂಘಟನೆಯಲ್ಲಿ ಸೇರಬೇಕು. ದೇವರದ್ದು ಒಂದು ಅನುಗ್ರಹ ಬೇಕು. ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತು ನಮಗೆ ಬೇಗ ಅನುಗ್ರಹ ಆಗಲಿ ಅಂತ ಹೇಳುವಂಥ ಉದ್ದೇಶದಲ್ಲಿ ನಾವು ಪೂಜೆಯನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದೇವೆ. ಇದರಲ್ಲಿ ನಮ್ಮ ಪ್ರತಿಯೊಂದು ಟೈಲರ್ ಸದಸ್ಯರು ಕೂಡ ನಮಗೆ ಪ್ರತಿ ವಲಯದವರು, ಪ್ರತಿ ಕ್ಷೇತ್ರ, ರಾಜ್ಯ, ಜಿಲ್ಲೆ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಟೈಲರ್ ವೃತ್ತಿ ಬಾಂಧವರಲ್ಲದೆ ಹೊರಗಿನವರು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಯಾವುದೇ ಕಾರ್ಯಕ್ರಮ ಮಾಡೋದಾದರೂ ನಮಗೆ ಸೇವೆ ಮಾಡಲಿಕ್ಕೆ, ಜನಸೇವೆ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ನಮಗೆ ವೃತ್ತಿ ಬಾಂಧವರು, ನಮ್ಮ ಸಂಘಟನೆಯ ಸಕ್ರಿಯವಾದ ಸದಸ್ಯರು, ಪದಾಧಿಕಾರಿಗಳು ನಮಗೆ ಪೂರ್ಣವಾದ ಬೆಂಬಲವನ್ನು ಕೊಡುತ್ತಾ ಮಂಗಳಾದೇವಿ ಎನ್ನುವ ಹೆಸರನ್ನು ನಂಬರ್ 1ನಲ್ಲಿ ಇಲ್ಲಿ ತನಕ ನಡೆಸಿಕೊಂಡು ಬರುವಂತೆ ಆ ದೇವರ ಅನುಗ್ರಹವಾಗಿದೆ. ಸದಸ್ಯರು ಕೂಡ ನಮಗೆ ಪ್ರತಿಯೊಂದರಲ್ಲಿ ಕೂಡ ಸಹಕಾರ ನೀಡಿದ್ದಾರೆ. ಸಂಘದ 27 ವರ್ಷಗಳ ಸೇವಾ ಪಯಣವನ್ನು ಸ್ಮರಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಇದೇ ಸಂದರ್ಭ ಸಂಘದ ಬೆಳವಣಿಗೆಗೆ ಸಹಕರಿಸಿದ ಹಿರಿಯ ಸದಸ್ಯರನ್ನ ಗೌರವಿಸಲಾಯಿತು. ಬಳಿಕ ಜಿಲ್ಲಾ ಉಪಾಧ್ಯಕ್ಷರಾದ ವಿಶ್ವನಾಥ್ ಬಜಲ್ ಹಾಗೂ ಪ್ರವೀಣ್ ಸಾಲಿಯನ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಈ ವಲಯಕ್ಕೆ ನಮಗೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ನಮ್ಮಲ್ಲಿ ಒಟ್ಟಿಗಿದ್ದಾರೆ. ಅವರು ನಮಗೆಲ್ಲ ಸಹಕಾರ ನೀಡಿರ್ತಾರೆ. ಅದಲ್ಲದೆ ನಾವು ಸತತ 27 ವರ್ಷಗಳಿಂದ ನಾವು ನಮ್ಮ ಪ್ರತಿಯೊಬ್ಬ ಸದಸ್ಯರಿಗೂ, ನಮ್ಮಲ್ಲಿ ಸ್ಪಂದಿಸಿದ ಎಲ್ಲ ಸದಸ್ಯರಿಗೂ ಕಷ್ಟದಿಲ್ಲದಿದ್ದಾಗ ನಾವು ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದೇವೆ. 27 ವರ್ಷದಲ್ಲಿ ನಾವು ನಮ್ಮ ಟೈಲರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ನೀಡುತ್ತಾ ಬಂದಿರ್ತೇವೆ. ಹಾಗೆ ನಾವು ಹಲವಾರು ಕಾರ್ಯಕ್ರಮ, ಆಟೋಟ ಸ್ಪರ್ಧೆ, ವೈದ್ಯಕೀಯ ಶಿಬಿರ ಇದನ್ನೆಲ್ಲ ನಾವು ಸತತವಾಗಿ 27 ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಮತ್ತು ಆಶ್ರಮದಲ್ಲಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧಾಶ್ರಮದ ಸದಸ್ಯರಿಗೆ ನಾವು ನಮ್ಮಲ್ಲಿ ಆದಷ್ಟು ಸಹಾಯವನ್ನು ನೀಡುತ್ತಾ ಬಂದಿರ್ತೇವೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಎಲ್ಲ ಸದಸ್ಯರು ಸೇರಿ ನಮಗೆ ಸಹಕಾರ ನೀಡಿರ್ತಾರೆ. ಇಡೀ ರಾಜ್ಯಕ್ಕೆ ನಮ್ಮ ಈ ಮಂಗಳದೇವಿ ವಲಯವನ್ನು ಮಾದರಿಯಾಗಿಟ್ಟುಕೊಂಡು ನಾವು ಈ ಸಂಘಟನೆಯನ್ನು ಬೆಳೆಸಿದ್ದೇವೆ. ಆನಂತರ ಈಗ ಇಡೀ ರಾಜ್ಯದಲ್ಲಿ 28 ಜಿಲ್ಲೆಯಲ್ಲಿ ಕೂಡ ನಮ್ಮ ಈ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನನ್ನು ಪ್ರಾರಂಭಿಸಿದೆವು. ನಾವು ಈ ತನಕ ಇಲ್ಲಿ ಪೂಜೆ ಮಾಡಲಿಲ್ಲ. 2010ರಲ್ಲಿ ನಾವು ಇದಕ್ಕೆ ಭೂಮಿ ಪೂಜೆ ಮಾಡಿದ್ದು, ನಾನು ರಾಜ್ಯಾಧ್ಯಕ್ಷನಾಗಿದ್ದಾಗ. ಆನಂತರ ನಾವು ಕಟ್ಟಡವನ್ನು ಅತಿ ವೇಗದಲ್ಲಿ ನಮಗೆ ಫಿನಿಷ್ ಮಾಡಲಿಕ್ಕೆ ಆಗಲಿಲ್ಲ. ನಂತರ ಬಂದವರು ಸ್ವಲ್ಪ ಕೆಲಸ ಮಾಡಿ ನಂತರ ಮಾಡಿದರು. ಆನಂತರ ನಮ್ಮ ಮಂಗಳದೇವಿ ವಲಯದವರು ಅದಕ್ಕೊಂದು ಸಂಕೇತ ಮಾಡಿದ್ದೆವು ಮಾಡುವುದಂತೇಳಿ. ಆನಂತರ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಡೋ ಅಂಥೇಳಿ ನಮ್ಮ ರಾಜ್ಯದ ಇಡೀ ಪ್ರಧಾನ ಕಚೇರಿ ಇದು, ರಾಜ್ಯ ಸಮಿತಿದು. ಅದರಲ್ಲಿ ಇಲ್ಲಿ ನಾವು ಅದನ್ನು ಮಾಡುವ ಅಂತ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ ಸರ್. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ರಾಜೇಶ್ವರಿ, ಕರ್ನಾಟಕ ಟೈಲರ್ ಅಸೋಸಿಯೇಷನ್ನ ರಾಜ್ಯ ಅಧ್ಯಕ್ಷರು, ಸ್ಥಾಪಕ ಸದಸ್ಯರು, ಕಾರ್ಯದರ್ಶಿಯಾದ ನಳಿನಿ ಸದಾಶಿವ, ಕೋಶಾಧಿಕಾರಿ ಹರಿಣಾಕ್ಷಿ, ಪದಾಧಿಕಾರಿಗಳಾದ ಅಶೋಕ್, ಸಬಿತಾ ಸತೀಶ್,
ಹಿರಿಯ ಸದಸ್ಯರಾದ ಸೀತಾರಾಮ್ ಅಮೀನ್, ಪದ್ಮನಾಭ ಜಲ್ಲಿಗುಡ್ಡೆ, ವಲಯ ಉಪಾಧ್ಯಕ್ಷರಾದ ಆನಂದರಾಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.